ಏನೇ ನಾವಲ್ಲಿ ಟೆನ್ಷನ್ ಮಾಡ್ಕೊಂಡು ಸಾಯ್ತಾ ಇದ್ರೆ ನೀನಿಲ್ಲಿ ಆರಾಮಾಗಿ ಓದ್ತಾ ಕೂತಿದ್ಯಾ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಂಟರ್ವ್ಯೂ ಪೂರ್ತಿ ಆಗತ್ತೆ. ಇಂಟರ್ವ್ಯೂ ಮುಗಿದ ಮೇಲೆ ಹಾಡು ಹಾಡಬೇಕು, ಅರ್ಥ ಆಯ್ತಾ? ಹಾಡು ಹಾಡ್ಬೇಕಾ? ಹಾಡು ಹಾಡ್ಬೇಕಂತ ಆಶ್ಚರ್ಯದಲ್ಲಿ ಕೇಳ್ತಾ ಇದ್ಯಲ್ಲೇ. ಮೊದಲೇ ಹೇಳಿದ್ನಲ್ಲ ಹಾಡು ಹಾಡಬೇಕು ಅಂತ. ಆದ್ರೆ ನನ್ನ ಮನೇಲೆ ನನ್ನ ಮನೆಯವ್ರ ಮುಂದೆ ಹೇಗೆ ಹಾಡೋದು? ನೀನು ಹೇಗೆ ಹಾಡ್ತೀಯೋ ನನಗೆ ಬೇಕಾಗಿಲ್ಲ, ನೀನು ಹಾಡಬೇಕು ಅಷ್ಟೇ. ಅದು ಹಾಗಲ್ಲ ಅಮ್ಮವ್ರೆ. ಅದು ಇದು ಅಂತ ನೀನು ನೆಪ ಹೇಳಕ್ಕೇನಾದ್ರೂ ಬಂದ್ರೆ ನೀನು ಕೇಳಬಾರ್ದಂತ ನ್ಯೂಸನ್ನ ಕೇಳ್ತೀಯ, ನೆನಪಲ್ಲಿಟ್ಕೋ. ಕೇಳ್ಬಾರ್ದು ಸುದ್ದಿನ? ಏನದು? ನನ್ನ ತಮ್ಮನ ಆರೋಗ್ಯ ಚೆನ್ನಾಗೇ ಇದೆ ಅಲ್ವಾ? ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಕೇಳು, ಅಲ್ಲಿನ ಪರಿಸ್ಥಿತಿ ಏನಿದೆ ಅಂತ ಹೇಳ್ತಾರೆ. ಅಮ್ಮ ಶ್ಯಾಮ. ಹಲೋ ಅಪ್ಪ. ಚೆನ್ನಾಗಿದ್ಯಾ ಅಮ್ಮ? ನಾನು ಚೆನ್ನಾಗಿದ್ದೀನಪ್ಪ. ಕಿಟ್ಟು ಹೇಗಿದ್ದಾನೆ? ಗೌರಮ್ಮನ ದಯೆಯಿಂದ ಚೆನ್ನಾಗಿದ್ದಾನಮ್ಮ. ಅಂದ್ರೆ ಕಿಟ್ಟು ವಾರ ವಾರ ಮರಿದರೆ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಡಾಕ್ಟ್ರು ಹೇಳಿದ್ರಲ್ಲ. ಪ್ರತಿ ವಿಷಯಕ್ಕೂ ಅಳಿಯಂದ್ರ ಹತ್ರ ದುಡ್ಡು ಕೇಳಬೇಕು ಅಂದರೆ ನನಗೆ ನಾಚಿಕೆ ಆಗತ್ತೆ. ಅದಕ್ಕೆ ನಮ್ಮ ಮನೇನ ಅಡ ಇಟ್ಟು ಗೌರಮ್ಮನ ಹತ್ರ ದುಡ್ಡು ತಗೊಂಡಿದ್ದೆ. ಹೌದಾ? ಮನೆ ಅಡ ಇಟ್ರಾ? ಹೌದಮ್ಮ. ಅಮ್ಮ ಶ್ಯಾಮ, ನಿನಗೊಂದು ಸಿಹಿ ಸುದ್ದಿ. ಏನಪ್ಪ? ನಮ್ಮ ಮನೆಗೆ ಪುಟ್ಟ ಪಾಪು ಬರ್ತಿದ್ಯಮ್ಮ. ನಿನಗೆ ಪುಟ್ಟಳಿಯ ಹುಟ್ಟೋದ್ರಲ್ಲಿದ್ದಾನಮ್ಮ. ಮದುವೆ ಆಗಿ ಇಷ್ಟು ವರ್ಷಕ್ಕೆ ನಿಮ್ಮ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಆಗ್ತಿದಾರಮ್ಮ. ಎಂತ ಸಿಹಿ ಸುದ್ದಿ ಹೇಳಿದ್ರಪ್ಪ, ತುಂಬಾ ಸಂತೋಷ ಆಗ್ತಿದೆ. ನಾವಿಷ್ಟು ಸಂತೋಷವಾಗಿರೋ ಕಾರಣ ಗೌರಮ್ಮನಮ್ಮ. ಸಮಯಕ್ಕೆ ಬೇಕಾಗಿರೋ ದುಡ್ಡನ್ನ ನಮಗೆ ಸಹಾಯ ಮಾಡಿ ನಾವು ಸಂತೋಷವಾಗಿರೋ ಹಾಗೆ ಮಾಡಿದರೆ ನಮ್ಮ ಗೌರಮ್ಮ. ಹೌದಾ? ನಾವು ಸಂತೋಷವಾಗಿರ್ಲಿ ಅಂತ ಗೌರಮ್ಮ ಮಾಡ್ತಿರೋದಾ? ಸರಿನಪ್ಪ, ನಾನು ಆಮೇಲೆ ಮಾಡ್ತೀನಿ. ಅದಕ್ಕೆನಾ ಹುಷಾರಾಗಿ ನೋಡ್ಕೊಳ್ಳಿ. ಇಡ್ತೀನಿ. ಸರಿನಮ್ಮ. ಕೇಳಿದ್ಯಾ ನಿನ್ನ ತವರವ್ರು ಎಷ್ಟು ಸಂತೋಷವಾಗಿದ್ದಾರೆ ಅಂತ? ಅವ್ರ ಸಂತೋಷ ಮಾಯ ಆಗದೆ ಇರಬೇಕು ಅಂದ್ರೆ ನೀನು ಹೇಗಾದ್ರೂ ಈ ಹಾಡನ್ನ ಹಾಡಲೇಬೇಕು. ಇಲ್ಲ ಅಂದ್ರೆ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಟ್ಬಿಡಿ ಅಂತ ನಾನೇ ಹೋಗಿ ನಿಮ್ಮಪ್ಪನ ಹತ್ರ ಕೇಳ್ತೀನಿ. ಆಗೇನಾಗತ್ತೆ ಅಂತ ನಿನಗೆ ಗೊತ್ತಲ್ವಾ? ಸಾಲದ ಬಾಧೆ ತಡೆಯಕ್ಕಾಗದೇ ಇರೋ ತಂದೆ ತಾಯಿ, ಬೇಕಾಗೋ ಔಷಧಿ ಸಿಗದೆ ಇರೋ ರೋಗಿಷ್ಠ ತಮ್ಮ, ಸಂಪಾದನೆ ಇಲ್ಲದೆ ಇರೋ ನಿನ್ನಣ್ಣ, ಗರ್ಭಿಣಿ ಆಗಿರೋ ನಿಮ್ಮತ್ತಿಗೆ, ಎಲ್ರೂ ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಬಿಟ್ರೆ ಅವರಿಗೆ ಬೇರೆ ದಾರಿನೇ ಇರಲ್ಲ. ಬೇಡ, ದಯವಿಟ್ಟು ಹಾಗೆ ಮಾತಾಡಬೇಡಿ. ಹಾಡ್ತೀನಿ, ನಾನು ಹಾಡ್ತೀನಿ. ಈ ಮಾತನ್ನ ಮೊದಲೇ ಹೇಳಿದಿದ್ರೆ ನನಗಿಷ್ಟು ಕಂಠಶೋಷಣೆ ಇರ್ತಿರ್ಲಿಲ್ವಲ್ಲ. ಇಷ್ಟಕ್ಕೂ ಹೇಗೆ ಹಾಡ್ತೀಯಾ? ಹಾ, ಅಲ್ಲಿ ಅಷ್ಟು ಜನ ಇರ್ತಾರಲ್ಲ, ಹೇಗೆ ಹಾಡ್ತೀಯಾ ಅಲ್ಲಿ ಬಂದು? ಗೊತ್ತಿಲ್ಲ, ಹೇಗೆ ಹಾಡ್ತೀನೋ ಗೊತ್ತಿಲ್ಲ. ಆ ಕೃಷ್ಣ ಹೇಗೆ ಹಾಡಿಸ್ತಾನೋ ಹಾಗೆ ಹಾಡ್ತೀನಿ. ಖಂಡಿತ ಹಾಡ್ತೀನಿ.
ಸಮಸ್ಯೆಯಿಂದ ನನ್ನ ಹೇಗೆ ಕಾಪಾಡ್ತೀಯಾ? ಇವಳೇನು ಹಾಡು ಹಾಡಕ್ ಬಾ ಅಂತ ಹೇಳಿದ್ನಲ್ಲ, ಆ ಕಡೆ ಯಾಕೆ ಹೋಗ್ತಿದ್ದಾಳೆ? ಶ್ಯಾಮ, ಎಲ್ಲಕ್ಕೆ ಹೋಗ್ತಿದ್ಯಾ? ಕೇಳ್ತಿರೋದು ನಿನ್ನನ್ನೇ. ಎಲ್ಲಕ್ಕೆ ಹೋಗ್ತಿದ್ಯಾ? ಅತ್ತೆ, ಅತ್ತೆ, ಏನು? ಶ್ಯಾಮ ಎಲ್ಗೋ ಹೋಗ್ತಿದ್ದಾಳೆ. ಕೇಳಿದ್ರೆ ಹೇಳ್ತಾ ಇಲ್ಲ. ಏನ್ ಶ್ಯಾಮ, ಎಲ್ಲಿಗೆ ಹೊರಟೆ? ಅತ್ತೆ, ನನಗೆ ನಾನ್ ವೆಜ್ ವಾಸನೆ ಆಗಲ್ಲ, ಅದಕ್ಕೆ. ನೀನ್ ಓದ್ಕೊ ಅಂತ ಹೇಳ್ದೆ ಅಲ್ವಾ? ಅವ್ರಿಗೆ ನಾನ್ ವೆಜ್ ಮಾಡೋ ನೆಪದಲ್ಲಿ ಅಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ನೋಡ್ಬೇಕು ಅನ್ಕೊಂಡಿದ್ದಾಳೇನೋ. ಹಾಗೇನೂ ಇಲ್ಲ ಅಕ್ಕ. ಅದೇನಾದ್ರೂ ಪರವಾಗಿಲ್ಲ, ನೀನು ಈ ಕೆಲಸ ಎಲ್ಲ ಬಿಟ್ಟು ಓದ್ಕೊಳ್ಳೋ ಕಡೆ ಗಮನ ಕೊಡು. ಏನ್ ಹಾಗೆ ನೋಡ್ತಿದ್ಯಾ? ಹೋಗು, ಓದ್ಕೋ. ಇಲ್ದಿದ್ರೆ ಅತ್ತೆಗೆ ಕೋಪ ಬರುತ್ತೆ. ಹೋಗೋ. ಸರಿ ಅಕ್ಕ. ನೀವು ಹೋಗಿ ಅತ್ತೆ. ಶ್ಯಾಮನ ಕಳಿಸ್ತಿದ್ದೀರಲ್ಲ, ಏನ್ ಮಾಡ್ಲಿ ಈಗ? ಓದ್ಕೊ ಅಂತ ಹೇಳಿದ್ರೆ ಮಾಸ್ಕ್ ಹಾಕೊಂಡು ಹೊರಗಡೆ ಬಂದ್ಲು. ಅತ್ತೆ ಕೇಳಿದ್ರೆ ಏನೋ ಸುಳ್ಳು ಹೇಳಿದ್ಲು. ಸಮಥಿಂಗ್ ಇಸ್ ರಾಂಗ್. ಏನೋ ನಡೀತಾ ಇದೆ, ಏನು ಅಂತ ತಿಳ್ಕೊಳ್ಬೇಕು. ಥ್ಯಾಂಕ್ ಯು ರೂಪಾರಾಣಿ ಅವರೇ, ನಮ್ಮ ಪ್ರೇಕ್ಷಕರಿಗಾಗಿ ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನೀವೀಗ ನಮ್ಮ ಪ್ರೇಕ್ಷಕರಿಗೋಸ್ಕರ ಒಂದು ಹಾಡು ಹಾಡ್ತೀರಾ? ಕಟ್ ಕಟ್. ಅಮ್ಮ, ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಡ್ತೀಯಾ ಇಲ್ಲ ಈಗಲೇ ಹಾಡ್ತೀಯಾ? ಒಂದು 5 ನಿಮಿಷ ಬಿಟ್ಟು ಹಾಡ್ತೀನಿ ಸರ್. ಸರಿನಮ್ಮ, ಟೇಕ್ ಯುವರ್ ಓನ್ ಟೈಮ್. ಡೈರೆಕ್ಟರ್ ಸರ್, ಹಾಡನ್ನ ಇಲ್ಲೇ ಹಾಡ್ಬೇಕಾ? ಇಲ್ಲೇ ಚೆನ್ನಾಗಿದೆಯಲ್ಲಮ್ಮ. ಅಂದ್ರೆ ಹಾಡು ಹೀಗೆ ಸೋಫಾದಲ್ಲಿ ಕೂತ್ ಹಾಡೋದಕ್ಕಿಂತ ಸ್ವಲ್ಪ ಬೇರೆ ಜಾಗದಲ್ಲಿ ಹಾಡ್ಬೋದಲ್ಲ ಅಂತ. ಏನ್ ಮಾಡ್ಲಿ ಈಗ? ಈ ಮಾಸ್ಕ್ ಹಾಕೊಂಡು ಹಾಡೋಣ ಅನ್ಕೊಂಡ್ರೆ ಐಶ್ವರ್ಯ ಅಕ್ಕ ಬಂದು ಆ ಅವಕಾಶನೂ ಇಲ್ದಿರೋ ಹಾಗೆ ಮಾಡಿದ್ರು. ಏನ್ ಮಾಡೋದು ಅರ್ಥನೇ ಆಗ್ತಿಲ್ಲ. ಕೃಷ್ಣ, ಯಾಕೆ ಹೀಗೆ ಮಾಡಿದೆ? ಈಗ ನಾನು ಹಾಡು ಹೇಳ್ದೆ ಇದ್ರೆ ರೂಪಾರಾಣಿ ನಿಜ ಸ್ವರೂಪ ಹೊರಗಡೆ ಬಂದ್ರೆ ಗೌರಮ್ಮಂಗೆ ನನ್ನ ಮೇಲೆ ಎಷ್ಟು ಕೋಪ ಬರುತ್ತೆ. ಆಮೇಲೆ ಆ ಕೋಪದಲ್ಲಿ ಗೌರಮ್ಮ ಹೋಗಿ ನನ್ನ ಸಾಲ ತೀರಿಸಿ ಅಂತ ಅಪ್ಪನ ಹತ್ರ ಹಠ ಹಿಡಿದ್ರೆ ಏನ್ ನನ್ನ ಪರಿಸ್ಥಿತಿ? ಹೇಗಾದ್ರೂ ಸರಿ, ಈ ಅಪಾಯದಿಂದ ಕಾಪಾಡು ಕೃಷ್ಣ. ಶ್ಯಾಮ, ಶ್ಯಾಮ,
ನಾನಿದನ್ನ ಹಾಕೊಂಡು ಹಾಡೋಣ ಅನ್ಕೊಂಡೆ, ಆದ್ರೆ ನಾನು ಎಲ್ಲ ನೋಡ್ದೆ. ನೋಡು, ನೀನೇನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಬೇಕಾಗಿಲ್ಲ. ನೀನು ಹಾಡಬೇಕು ಅಂದರೆ ಹಾಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಂಟರ್ವ್ಯೂ ಮುಗ್ದು ಹೋಗತ್ತೆ. ಇಂಟರ್ವ್ಯೂ ಕೊನೆಯಲ್ಲಿ ನೀನು ಹಾಡಬೇಕು. ನಾನು ಸನ್ನೆ ಮಾಡ್ತಿದ್ದ ಹಾಗೆ ನೀನು ಹಾಡೋಕ್ಕೆ ಶುರು ಮಾಡಬೇಕು. ನೀನೇ ಕಾಪಾಡಬೇಕು ಕೃಷ್ಣ. ಸ್ಟಾರ್ಟ್ ಮಾಡಿ. ಅದು ಶ್ಯಾಮನ್ ಸೀರೆ ಅಲ್ವಾ? ಅವಳು ರೂಮಲ್ಲಿ ಓದ್ಕೊಂತಿದ್ದಾಳೆ, ಮತ್ತೆ ಇಲ್ಲಿ ಅವಳು ಸೀರೆ. ಅತ್ತೆ, ಶ್ಯಾಮ ಓದೋದ್ ಬಿಟ್ಟು ಹಾಡು ಕೇಳಿಸ್ಕೊಳ್ಳೋದಕ್ಕೆ ಬಂದಿದ್ದಾಳೇನೋ ಅಂತ ನನಗೆ ಅನುಮಾನ ಬರ್ತಿದೆ. ನೀವ್ ಬೇಡ ಅಂದಿದ್ರು ಕೂಡ ಆಗ್ಲೇ ಬಂದಿದ್ಲಲ್ಲ, ಹಾಗೆ ಮತ್ತೆ ಬಂದಿದ್ದಾಳೇನೋ. ಯಾವುದಕ್ಕೂ ನಾನು ಒಂದ್ಸಲ ರೂಮ್ಗೆ ಹೋಗಿ ನೋಡ್ಕೊಂಡು ಬರ್ಲಾ? ಹೋಗಿ ನೋಡ್ಕೊಂಡ್ ಬಾ. ಶ್ಯಾಮ, ಶ್ಯಾಮ, ಶ್ಯಾಮ ಇಲ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹಾಡು ಕೇಳೋಕೆ ಹೋಗಿರ್ತಾಳೆ. ಸರಿಯಾಗಿ ಸಿಕ್ಕಾಕೊಂಡೆ ಶ್ಯಾಮ.
ಚೆನ್ನಾಗಿ ಹಾಡಿದ್ಲಲ್ವಾ? ತುಂಬ ಚೆನ್ನಾಗಿ ಹಾಡಿದ್ರಿ ನೀವು. ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್. ನೀವು ಸಿಂಗರ್ ಆಗಿ ಇನ್ನೂ ದೊಡ್ಡ ಹೆಸರು ಮಾಡಲಿ ಅಂತ ಹೇಳ್ತಾ ಇಂಟರ್ವ್ಯೂ ಮುಗಿಸ್ತೀನಿ. ಸಾಕ, ಬರ್ತೀನಮ್ಮ. ಬರ್ತೀವಿ ಸರ್. ಸರಿಪ್ಪ. ಅತ್ತೆ ಅತ್ತೆ, ಹಾ, ಶ್ಯಾಮ ರೂಮಲ್ಲಿ ಇಲ್ಲ. ಸರಿಯಾಗಿ ನೋಡಿದ್ಯಾ? ನೋಡ್ದೆ ಅತ್ತೆ, ಶ್ಯಾಮ ರೂಮಲ್ಲಿ ಇಲ್ಲ. ಏನದ್ಗೆ ಏನಾಯ್ತು? ಶ್ಯಾಮನ ಓದ್ಕೊ ಅಂತ ಕಳ್ಸಿದ್ರೆ ಅವಳು ಓದ್ಕೊಳ್ದೆ ಬಂದು ಇಲ್ಲೇ ಎಲ್ಲೋ ನಿಂತ್ಕೊಂಡು ಹಾಡ್ ಕೇಳ್ತಿದ್ದಾಳೆ ಅಂತ ನನ್ನ ಅನುಮಾನ. ಶ್ಯಾಮ ಹಾಗೆ ಮಾಡಲ್ಲ ಅದ್ಗೆ. ಮಾಡಲ್ವಾ? ಸರಿ, ರೂಮ್ಗೆ ಹೋಗಿ ನೋಡೋಣ ಬನ್ನಿ, ಅಲ್ಲಿದ್ದಾಳೇನೋ ಅಂತ. ಬನ್ನಿ. ಸರಿ, ನಡೀರಿ. ಮಮ್ಮಿ, ಇವ್ರು ಹೋಗೋ ಅಷ್ಟರಲ್ಲಿ ಶ್ಯಾಮ ರೂಮಲ್ಲಿರಲ್ಲ. ಜೋರ್ ಮಾಡಿ ಕೇಳಿದ್ರೆ ಶ್ಯಾಮ ನಿಜ ಹೇಳಲ್ಲ ಅಲ್ವಾ? ಏನ್ ಮಾಡ್ತಾಳೋ ಏನೋ, ನೋಡೋಣ ಬಾ. ಇಲ್ಲೇ ಅಲ್ವಾ ನಾನು ಶ್ಯಾಮನ್ ನೋಡಿದ್ದು? ನೋಡಿ ಅತ್ತೆ, ನೋಡಿ, ಶ್ಯಾಮ ಇಲ್ಲಿಲ್ಲ. ಅತ್ತೆ ಓದ್ಕೋ ಅಂತ ಹೇಳಿ ಕಳ್ಸಿದ್ರೆ ಅತ್ತೆ ಮಾತ್ಕು ಬೆಲೆ ಕೊಡ್ದೆ ಹಾಡನ್ ಕೇಳೋಕ್ ಬಂದಿದ್ದಾಳೆ ಆ ಶ್ಯಾಮ. ಅಷ್ಟಕ್ಕೂ ರೂಪಾರಾಣಿ ಹಾಡ್ಗೂ ಶ್ಯಾಮಂಗೂ ಏನ್ ಸಂಬಂಧ? ಶ್ಯಾಮ ಇಲ್ಲ ಅಂದ್ರೆ ರೂಪಾರಾಣಿ ಹಾಡ್ ಹಾಡಲ್ವಾ? ರೂಪಾರಾಣಿ ಹಾಡ್ ಕೇಳ್ದೆ ಇದ್ರೆ ಶ್ಯಾಮಂಗ್ ದಿನಾನೇ ಕಳಿಯಲ್ವಾ? ಅಷ್ಟಕ್ಕೂ ಶ್ಯಾಮ ಈ ಶ್ಯಾಮ ಇಲ್ಲೇ ಇದ್ದಾಳೆ, ಓದ್ತಾ ಇಲ್ಲೇ ಕೂತಿದ್ದಾಳೆ. ಆಗ್ಲೇ ಹಾಡ್ ಹಾಡ್ತಿರ್ಬೇಕಾದ್ರೆ ನಾನ್ ಮೇಲ್ ಬಂದಿದ್ದೆ. ಆಗ ಶ್ಯಾಮ ಇಲ್ಲಿ ಇರ್ಲಿಲ್ಲ.